ಮಯನ್ಮಾರ್ ಹಾಗೂ ಥೈಲ್ಯಾಂಡ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು ಮಯನ್ಮಾರ್ನಲ್ಲಿ ಸಾವಿನ ಸಂಖ್ಯೆ 1664ಕ್ಕೆ ಏರಿಕೆಯಾಗಿದೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂತಹ ಅನೇಕರು ಸಾವನ್ನಪ್ಪಿದ್ದಾರೆ. 1664 ಜನ ಸಾವನ್ನಪ್ಪಿದರೆ 3408ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ದಾರೆ. ಇನ್ನು ಕೂಡ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗುವಂತಹ ಆತಂಕ ಇದೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳು ಸದ್ಯ ದಟ್ಟವಾಗಿದೆ. ಯಾಕಂದರೆ ಭೂಕಂಪನದ ತೀವ್ರತೆ ಆಗಿದೆ. ಪ್ರಬಲ ಭೂಕಂಪನ ಸಂಭವಿಸಿರೋದ್ರಿಂದ ಆಗಿರುವಂಥ ಸಾವು ನೋವಿನ ಸ್ಪಷ್ಟ ಚಿತ್ರಣ ಇನ್ನೂ ತೆರೆದುಕೊಳ್ತಾ ಹೋಗಬೇಕಾಗಿದೆ. ಬಹುತೇಕ ಕಡೆಗಳಲ್ಲಿ ಈ ಕ್ಷಣಕ್ಕೂ ರಕ್ಷಣಾ ಕಾರ್ಯಾಚರಣೆ, ಅವಶೇಷಗಳ ಅಡಿಯಲ್ಲಿ ಇರುವಂಥವರನ್ನು ರಕ್ಷಿಸುವ ಕಾರ್ಯ, ತೆರವುಗೊಳಿಸುವಂಥ ಕಾರ್ಯ ನಿರಂತರವಾಗಿ ಮುಂದುವರಿತಾ ಇದೆ. ಜಗತ್ತಿನೆಲ್ಲೆಡೆಯಿಂದ ಮಯನ್ಮಾರ್ಗೆ ಮತ್ತೊಂದು ಕಡೆಯಿಂದ ನೆರವು ಕೂಡ ಹರಿದು ಬರ್ತಾ ಇದೆ. ಈಗಾಗಲೇ ಭಾರತದಿಂದ 16 ಟನ್ ಪರಿಹಾರ ಸಾಮಗ್ರಿಗಳು ಕೂಡ ಮಯನ್ಮಾರ್ಗೆ C-17 ವಿಮಾನದ ಮೂಲಕ ತಲುಪಿದೆ. ಥೈಲ್ಯಾಂಡ್ನಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಸ್ರೇಲ್ನಿಂದ ರಕ್ಷಣಾ ತಂಡ ಥೈಲ್ಯಾಂಡ್ನ ತಲುಪಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಭಯಾನಕ ಭೂಕಂಪದ ಪರಿಣಾಮ ಇನ್ನೂ ಕೂಡ ಅದು ತೆರೆದುಕೊಳ್ತಾನೆ ಹೋಗ್ತಾ ಇದೆ. ಸಾವಿನ ಸಂಖ್ಯೆಯಲ್ಲಿ ನಿರಂತರವಾಗಿ ಏರಿಕೆ ಕಾಣ್ತಾ ಇರೋದು. ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ? ಹೌದು ವಿಜಯ್, ಮ್ಯಾನ್ಮಾರ್ನಲ್ಲಿ ಸಂಭವಿಸಿದಂತಹ ಪ್ರಬಲ ಭೂಕಂಪದ ಪರಿಣಾಮವಾಗಿ ಸಾವಿನ ಸಂಖ್ಯೆ ದಿನೇ ದಿನ ಏರಿಕೆ ಆಗ್ತಾ ಇದೆ. ಅವಶೇಷಗಳನ್ನ ತೆರವುಗೊಳಿಸಿದ ತಕ್ಷಣವೇ ಶವಗಳು ಪತ್ತೆ ಆಗ್ತಾ ಇವೆ. ಇದರಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮ್ಯಾನ್ಮಾರ್ ಮೊದಲೇ ವಿಶ್ವದಲ್ಲೇ ಅತ್ಯಂತ ಬಡ ರಾಷ್ಟ್ರಗಳ ಪೈಕಿ ಮ್ಯಾನ್ಮಾರ್ ಕೂಡ ಒಂದು. ಇಲ್ಲಿ ಮುಖ್ಯವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಭೂಕಂಪ ರೆಸಿಸ್ಟೆನ್ಸ್ ಕಟ್ಟಡಗಳನ್ನ ಕಟ್ಟಿಲ್ಲ. ಈ ಬಡ ರಾಷ್ಟ್ರ ಆಗಿರೋ ಕಾರಣಕ್ಕಾಗಿನೇ ಈ ರಾಷ್ಟ್ರದಲ್ಲಿ ಕಟ್ಟಡಗಳೆಲ್ಲವೂ ಕೂಡ ದುರ್ಬಲವಾಗಿದ್ದು ಮತ್ತು ಹಳೆಯ ಕಟ್ಟಡಗಳು. ಈ ಕಟ್ಟಡಗಳೆಲ್ಲವೂ ಕೂಡ ಈ ಪ್ರಬಲ ಭೂಕಂಪದ ಪರಿಣಾಮವಾಗಿನೇ ಕುಸಿದು ಬಿದ್ದಿವೆ. ಇದರಿಂದಾಗಿನೇ ಕಟ್ಟಡದ ಅವಶೇಷಗಳ ಅಡಿಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಿಲುಕಾಕೊಂಡಿದ್ದಾರೆ. ಈಗ ಸಾವಿನ ಸಂಖ್ಯೆ 1664ಕ್ಕೆ ಏರಿಕೆಯಾಗಿದೆ. ಇನ್ನು 3408ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಖ್ಯವಾಗಿ ಮ್ಯಾನ್ಮಾರ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತ ರೋಗಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಯಾಕೆಂದ್ರೆ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡಗಳೆಲ್ಲವೂ ಕೂಡ ಕುಸಿದು ಬಿದ್ದಿವೆ. ಜೊತೆಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಮ್ಯಾನ್ಮಾರ್ನಲ್ಲಿ ಕುಸಿದು ಬಿದ್ದಿವೆ. ಇದರಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮುಖ್ಯವಾಗಿ ಈಗ ಕಟ್ಟಡಗಳು ಕುಸಿದು ಬಿದ್ದಿರೋದ್ರಿಂದಾಗಿ ಆ ಅವಶೇಷಗಳನ್ನ ತೆರವುಗೊಳಿಸಲಿಕ್ಕೂ ಕೂಡ ಸಾಕಷ್ಟು ದಿನಗಳ ಕಾಲಾವಕಾಶವೇ ಬೇಕಾಗ್ತಾ ಇದೆ. ಇದರಿಂದಾಗಿನೇ ಅವಶೇಷಗಳು ತೆರವುಗೊಳಿಸಿದ ಬಳಿಕ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಭೀತಿ ಕೂಡ ಕಾಡ್ತಾ ಇದೆ. ಈಗ ಅಮೆರಿಕದ ಜಿಯೋಲಜಿಕಲ್ ಸರ್ವೆ ಸಂಸ್ಥೆ ಹೇಳಿರೋದ್ರ ಪ್ರಕಾರ ಮ್ಯಾನ್ಮಾರ್ನಲ್ಲಿ 10,000 ಮಂದಿ ಸಾವನ್ನಪ್ಪಿರ್ಬೋದು. ಆದ್ರೆ ಈ ಅವಶೇಷಗಳೆಲ್ಲವೂ ಕೂಡ ತೆರವುಗೊಳಿಸಿದ ಬಳಿಕ ಸಾವಿನ ನಿಖರ ಸಂಖ್ಯೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದಾಗಿನೇ ಮ್ಯಾನ್ಮಾರ್ನಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈಗ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಮ್ಯಾನ್ಮಾರ್ಗೆ ತಮ್ಮ ನೆರವನ್ನ ನೀಡ್ತಾ ಇವೆ. ಭಾರತ ಮೊದಲ ಹಂತದಲ್ಲಿ 15 ಟನ್ ಪರಿಹಾರ ಸಾಮಗ್ರಿಗಳನ್ನ ಮ್ಯಾನ್ಮಾರ್ಗೆ ಕಳಿಸಿತ್ತು. ಈಗ ಎರಡನೇ ಹಂತದಲ್ಲೂ ಕೂಡ 16 ಟನ್ ಪರಿಹಾರ ಸಾಮಗ್ರಿಯನ್ನ ಮ್ಯಾನ್ಮಾರ್ಗೆ ಕಳಿಸಿದೆ. ಯಂಗೂನ್ ಏರ್ಪೋರ್ಟ್ಗೆ ಈ ಒಂದು ಪರಿಹಾರ ಸಾಮಗ್ರಿಗಳನ್ನ ಕಳಿಸಲಾಗ್ತಾ ಇದೆ. ಜೊತೆಗೆ ಒಂದು NDRF ತಂಡವನ್ನು ಕೂಡ ಮ್ಯಾನ್ಮಾರ್ಗೆ ಭಾರತ ರವಾನೆಯನ್ನ ಮಾಡ್ತಾ ಇದೆ. ಈ ಕಟ್ಟಡದ ಅವಶೇಷಗಳನ್ನು ತೆರವುಗೊಳಿಸಲಿಕ್ಕೆ NDRF ನ ತಜ್ಞರ ಸಿಬ್ಬಂದಿಯನ್ನ ಭಾರತ ರವಾನೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ಅದು ಒಂದು ಶ್ರೀಮಂತ ದೇಶ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಭೂಕಂಪ ರೆಸಿಸ್ಟೆಡ್ ಕಟ್ಟಡಗಳನ್ನ ನಿರ್ಮಾಣವನ್ನು ಮಾಡಿಕೊಳ್ಳಲಾಗಿತ್ತು. ಇದ್ರ ಪರಿಣಾಮವಾಗಿ ಥೈಲ್ಯಾಂಡ್ ನಲ್ಲಿ ಯಾವುದೇ ಹೆಚ್ಚಿನ ಕಟ್ಟಡಗಳು ಧರೆಗುರುಳಿ ಬಿದ್ದಿಲ್ಲ. ಈಗ ಥೈಲ್ಯಾಂಡ್ ನಲ್ಲಿ ಬಿದ್ದಿರುವಂತಹ ಕಟ್ಟಡಗಳು ಎಲ್ಲವೂ ಕೂಡ ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡಗಳು ಮತ್ತು ಸರಿಯಾದಂತಹ ತಂತ್ರಜ್ಞಾನವನ್ನು ಬಳಸದೆ ಕಟ್ಟಿದಂತಹ ಕಟ್ಟಡಗಳು ಮಾತ್ರವೇ ಬಿದ್ದಿವೆ ಅಂತೇಳಿ ಥೈಲ್ಯಾಂಡ್ ನ ಪ್ರಧಾನಿ ಕೂಡ ಹೇಳಿದ್ದಾರೆ. ಹೀಗಾಗಿ ಥೈಲ್ಯಾಂಡ್ ನಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಮ್ಯಾನ್ಮಾರ್ ನಲ್ಲಿ ಸಾವಿನ ಸಂಖ್ಯೆ ಈಗ 1664ಕ್ಕೆ ಏರಿಕೆಯಾಗಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.